Hello friends, welcome back to my YouTube channel. So UPSC admit card ಬಗ್ಗೆ ಬಹಳಷ್ಟು ದಿನದಿಂದ ಕಮೆಂಟ್ ಮಾಡ್ಲಿಕತ್ತಿದ್ರಿ ಯಾವಾಗ ಬರ್ತದ ಅಂತ. ಸೊ ಫೈನಲಿ ನಿನ್ನೆ UPSC admit card ರಿಲೀಸ್ ಆಗೈತಿ. ಸೊ ಇವತ್ತಿನ ವಿಡಿಯೋ ಒಳಗ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ಜೊತೆಗೆ ಎಕ್ಸಾಮಿನೇಷನ್ ಹಾಲ್ಗೆ ಏನೇನೆಲ್ಲ ಕ್ಯಾರಿ ಮಾಡಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ಸೂಕ್ಷ್ಮವಾಗಿ ನೋಡ್ತಾ ಹೋಗೋನು. ಸೊ ಬಿಗಿನರ್ಸ್ ಆಗಿರ್ಬೋದು ಅಂಡ್ ಯಾರೆಲ್ಲ ಎಕ್ಸಾಮ್ನ ಬರೆಯತ್ತೀರಿ ಅವ್ರಿಗೆಲ್ಲ ಡೆಫಿನೆಟ್ಲಿ ವಿಡಿಯೋ ಯೂಸ್ಫುಲ್ ಆಗ್ತದ. ಸೊ ಫಸ್ಟ್ ಥಿಂಗ್ ಏನಂತಂದ್ರೆ ಎಕ್ಸಾಮಿನೇಷನ್ ಟೈಮಿಂಗ್ ಒಳಗ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಸೊ ಫಸ್ಟ್ ಪೇಪರ್ ನಿಮ್ದು 9:30 to 11:30 ಇರ್ತದ ಅಂಡ್ ಸೆಕೆಂಡ್ 2:30 to 4:30. ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ತಿರಲ್ಲ, ಫಸ್ಟ್ ಕೆಲಸ ಏನಂತಂದ್ರೆ ಅಡ್ಮಿಟ್ ಕಾರ್ಡ್ ಒಳಗೆ ನೇಮ್ ಆಗಿರ್ಬೋದು, ಫಾದರ್ಸ್ ನೇಮು, ಮದರ್ಸ್ ನೇಮು ಅಂಡ್ ಇವಾಗ QR ಕೋಡ್ ಕೂಡ ಕೊಟ್ಟಾರ. ಸೊ ಅದು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ರಿ. ಏನ ಒಂದು ಮಿಸ್ಟೇಕ್ಸ್ ನಿಮಗೆ ಕಾಣತೈತಿ ಅಂದಾಗ UPSCಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ರಿ. ಇಲ್ಲಂತಂದ್ರೆ ಬಹಳ ದೊಡ್ಡ ಇಶ್ಯೂ ಆಗ್ತದ ನಿಮ್ಗೆ ಎಕ್ಸಾಮಿನೇಷನ್ ಹಾಲ್ ಒಳಗ. ಇನ್ನ ನಿಮ್ಗೆಲ್ಲ ಗೊತ್ತಿದ್ದನ ಐತಿ, ಕೆಲವೊಂದಷ್ಟು ಸ್ಕ್ಯಾಮ್ಗಳು ಆಗತ್ತವು. ಹಿಂಗಾಗಿ ಈ ಸಲ UPSC ಬಹಳಷ್ಟು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತಂದದ. ಫೇಸ್ ಅಥೆಂಟಿಕೇಶನ್ ಆಗಿರ್ಬೋದು ಅಂಡ್ ಒರಿಜಿನಲ್ ಐಡೆಂಟಿಟಿ ವೆರಿಫಿಕೇಶನ್ ಆಗಿರ್ಬೋದು, ಇದಕ್ಕೆಲ್ಲ ಬಹಳಷ್ಟು ಟೈಮ್ ತಗೋತದ. ಸೊ ಎಕ್ಸಾಮಿನೇಷನ್ ವೆನ್ಯೂಗೆ 1 hour ಮೊದಲನ ರೀಚ್ ಆಗ್ರಿ ಅಂಡ್ 5 minutes ನೀವೇನಾರ ಲೇಟ್ ಆಗಿ ರೀಚ್ ಆದ್ರೂ ಕೂಡ 1 ವರ್ಷದ ನಿಮ್ಮ ಒಂದು ಎಫರ್ಟ್ ನೀರೊಳಗೆ ಹೋಗ್ತದ. ಸೊ ಹಿಂಗಾಗಿ ಅಟ್ಲೀಸ್ಟ್ 1 hour ನೀವು ದೂರಿಂದಾರು ಬರ್ರಿ ಅಥವಾ ಸಮೀಪಿಂದ ಇರ್ರಿ, ಅದು UPSCಗೆ ಮ್ಯಾಟರ್ ಆಗಂಗಿಲ್ಲ. ಸೊ ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ವೆನ್ಯೂಗೆ ಲೇಟ್ ಹೋಗ್ಬೇಡ್ರಿ, 1 hour ಬೇಗನ ರೀಚ್ ಆಗಿ. ಎಕ್ಸಾಮಿನೇಷನ್ ಹಾಲ್ಗೆ ಏನೇನೆಲ್ಲ ಕ್ಯಾರಿ ಮಾಡಬೇಕು ಅನ್ನೋ ಒಂದು ಕ್ವಶನ್ ಅಗೇನ್ ಅರೈಸ್ ಆಗ್ತದ. ಸೊ ಫಸ್ಟ್ ಥಿಂಗ್ ನಿಮ್ದು ಈ ಅಡ್ಮಿಟ್ ಕಾರ್ಡ್ ಏನಿರ್ತದ ಅದು ಅಂಡ್ ಅದ್ರ ಜೊತೆ ಫೋಟೋ ಐಡೆಂಟಿಟಿ ಕಾರ್ಡ್ ಏನಿರ್ತೈತಲ್ಲ ಒರಿಜಿನಲ್ ಅದು. ವಾಟರ್ ಬಾಟಲ್ ಕ್ಯಾರಿ ಮಾಡೋರಿದ್ರೆ ಟ್ರಾನ್ಸ್ಪರೆಂಟ್ ಇರಬೇಕು ಅಂಡ್ ಯಾವುದೇ ರೀತಿ ಡಿಜಿಟಲ್ ವಾಚ್ಗಳದ್ದು ಅಲೌ ಇಲ್ಲ. ನಾರ್ಮಲ್ ವಾಚ್ ಏನೈತಲ್ಲ ಅದು ಅಲೌ ಐತಿ ಅಂಡ್ ಅದರ ಜೊತೆಗೆ ಒಂದು 3 ರಿಂದ 4 ಸೆಲ್ಫ್ ಅಟೆಸ್ಟೆಡ್ ಫೋಟೋಗ್ರಾಫ್ನು ಕೂಡ ನೀವು ಕ್ಯಾರಿ ಮಾಡ್ರಿ. ಅಂಡ್ ಪೆನ್ ಬಂದ್ಬಿಟ್ಟು ಬ್ಲ್ಯಾಕ್ ಬಾಲ್ ಪೆನ್ ಅನ್ನ ಕ್ಯಾರಿ ಮಾಡಬೇಕು. ಪೆನ್ಸಿಲ್ ಕೂಡ ನೀವು ಕ್ಯಾರಿ ಮಾಡ್ಬೋದು, ಯಾಕಂದ್ರೆ ನೀವೇನು CSAT ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀರಿ ಅಥವಾ ಕ್ವಶನ್ಗಳು ಅಂಡರ್ಲೈನ್ ಮಾಡ್ಕೊಂಡು ಕ್ವಶನ್ಗಳನ್ನ ಬ್ರೇಕ್ ಮಾಡ್ಬೇಕಾಗ್ತೈತಲ್ಲಿ. ಲೆಂಗ್ತಿ ಕ್ವಶನ್ಸ್ ಇರ್ತಾವ, ಕ್ವಶನ್ಸ್ ನ ಅರ್ಥ ಮಾಡ್ಕೋಬೇಕು. ಸೊ ಇಂಥ ಟೈಮ್ ಒಳಗ ಪೆನ್ಸಿಲ್ ಇದೊಂದು ಅವಶ್ಯಕತೆ ಇರ್ತದ. ಹಿಂಗಾಗಿ ಪೆನ್ಸಿಲ್ ನ ನೀವು ಕ್ಯಾರಿ ಮಾಡಬಹುದು ಅಂಡ್ ಬ್ಲ್ಯಾಕ್ ಬಾಲ್ ಪೆನ್ ನ ಕ್ಯಾರಿ ಮಾಡಬಹುದು ಅಂಡ್ ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ಇರಬೇಕು. ವಾಚು ನಾರ್ಮಲ್ ವಾಚ್ ಇದ್ರೆ ನೀವು ಕ್ಯಾರಿ ಮಾಡಬಹುದು ಅಂಡ್ ಫೋಟೋಸು ಮತ್ತೆ ಒರಿಜಿನಲ್ ಐಡೆಂಟಿಟಿ ಕಾರ್ಡ್ ಮತ್ತೆ ಅಡ್ಮಿಟ್ ಕಾರ್ಡ್ ಇಷ್ಟನ್ನ ನೀವು ಕ್ಯಾರಿ ಮಾಡಬೇಕು. ಅಂಡ್ ಮೊಬೈಲ್ ಆಗಿರ್ಬೋದು, ಈ ತರ ಯಾವುದೇ ರೀತಿಯ ಡಿಜಿಟಲ್ ಏನು ಇನ್ಸ್ಟ್ರೂಮೆಂಟ್ಸ್ ಇರ್ತಾವಲ್ಲ ಅದು ಯಾವುದು ಅಲೌ ಇಲ್ಲ, ಇದ್ರೂ ಕೂಡ ಹೊರಗಡೆನೆ ಇಡಬೇಕು. ಅಷ್ಟೇ ನಿಮ್ಗೆ ಎಷ್ಟು ಅವಶ್ಯಕತೆ ಇತ್ತಲ್ಲ ಅಷ್ಟೇ ಕ್ಯಾಶ್ ನ ಕ್ಯಾರಿ ಮಾಡ್ರಿ. ಅಂಡ್ ಎಕ್ಸಾಮಿನೇಷನ್ ವೆನು ಏನಾರು ದೂರ ಇತ್ತಂದ್ರೆ ಹಿಂದಿನ ದಿನ ಹೋಗಿ ಇರೋ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೆಳಗ್ಗೆ ಒಟ್ಟು 1 hour ನೀವು ಎಕ್ಸಾಮಿನೇಷನ್ ವೆನ್ಯೂಗೆ ಬೆಳಗ್ಗೆ ಬೇಗ. ಯಾವುದೇ ರೀತಿ ನಿಮ್ಮ ನೇಮ್ ಚೇಂಜಸ್ ಅಂದ್ರೆ ಈಗ ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರಿ, ಅದಾದ್ಮೇಲೆ ನಿಮ್ ನೇಮ್ ಚೇಂಜ್ ಆಗಿರ್ತೈತಿ ಅಥವಾ ಅದ್ರ ಮೊದಲ ರೀಸೆಂಟ್ ಆಗಿ ಏನಾರ ನೇಮ್ ಚೇಂಜ್ ಆಗಿತ್ತಂದ್ರ ಆ ಹೊಸದಾಗಿ ಏನ್ ನೇಮ್ ಚೇಂಜ್ ಆಗಿರ್ತೈತಲ್ಲ ಅದನ್ನ ಸಪೋರ್ಟ್ ಮಾಡುವಂತ ಒಂದು ಗವರ್ಮೆಂಟ್ ಅಫಿಷಿಯಲ್ ಒಂದು ಡಾಕ್ಯುಮೆಂಟ್ ನ ನೀವು ಜೊತೆಗೆ ಕ್ಯಾರಿ ಮಾಡಬೇಕು. ಅದರ ಜೊತೆಗೆ ಸೆಲ್ಫ್ ಅಟೆಸ್ಟೆಡ್ ಫೋಟೋಸ್ನ ಕೂಡ ನೀವು ಕ್ಯಾರಿ ಮಾಡಬೇಕಾಗ್ತದ. ಇಲ್ಲ ಅಂತಂದ್ರೆ ಬಹಳ ಪ್ರಾಬ್ಲಮ್ ಆಗ್ತೈತಿ. ಸೊ ಇಂಥ ಎಲ್ಲ ಒಂದಷ್ಟು ಪಾಯಿಂಟ್ಸ್ ಏನಿರ್ತಾವಲ್ಲ ಅದನ್ನ ನೀವು ಮೊದಲನ ಕ್ಲಿಯರ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಕೊಂಡು ಹೋದ್ರನ ಅಲ್ಲಿ ನೀವು ಪ್ಯಾನಿಕ್ ಆಗಂಗಿಲ್ಲ ಅಂಡ್ ಅದರ್ವೈಸ್ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೂ ಅಲೌ ಮಾಡೋದಿಲ್ಲ. 1 ವರ್ಷದ ಎಫರ್ಟ್ ಹಾಕಿರ್ತೀರಿ. ಸೊ ಹಿಂಗಾಗಿ ಕೇರ್ಫುಲ್ ಆಗಿ ಪ್ರತಿಯೊಂದನ್ನು ಅಡ್ಮಿಟ್ ಕಾರ್ಡ್ ಹಿಂದೆ ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಾರು. 10 to 15 minutes ಟೈಮ್ ಹಾಕ್ರಿ, ಪೂರ್ತಿ ಅಡ್ಮಿಟ್ ಕಾರ್ಡ್ ನ ಕ್ಲಿಯರ್ ಆಗಿ ರೀಡ್ ಮಾಡ್ರಿ. ಇಲ್ಲಂದ್ರ ಈ ಒಂದು ವಿಡಿಯೋಸ್ ನೋಡಿದ್ರು ಕೂಡ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಅಂಡ್ ಈ ತರ ನಿಮ್ಮ ಫ್ರೆಂಡ್ಸ್ ಯಾರ UPSC ಪ್ರಿಪರೇಷನ್ ಮಾಡತ್ತಿದ್ರ, ಎಕ್ಸಾಮ್ ಬರೆಯೋರು ಇದ್ರ ಅಂತಂದ್ರೆ ಅವ್ರಿಗೆ ವಿಡಿಯೋಸ್ನ ಶೇರ್ ಮಾಡಿ. ಪಾಯಿಂಟ್, ಕೆಲವು ಜನ ಸ್ಕ್ರೈಬ್ ಥ್ರೂ ಎಕ್ಸಾಮ್ ಬರೀತಿರ್ತಾರೆ, ಲಿಪಿಕಾರರನ್ನ ಬಳಸ್ಕೊಂಡು ಅವ್ರ ಸಲುವಾಗಿ ಒಂದು ಸೆಪರೇಟ್ ಕಾರ್ಡ್ ಕೂಡ ಅದ. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಚೆಕ್ ಮಾಡ್ಕೊಳ್ರಿ. ಸೊ 1 ವರ್ಷದ ಎಫರ್ಟ್ 2 ತಾಸೊಳಗ ಡಿಸೈಡ್ ಆಗ್ತದ ನಿಮ್ಮ ಭವಿಷ್ಯ. 1 ವರ್ಷದ ಎಫರ್ಟ್ ಏನನ್ನೋದು. ಸೊ ಇಲ್ಲಿಗೆ ಬಂದ ಚಿಕ್ಕ ಪುಟ್ಟ ಮಿಸ್ಟೇಕ್ ಇಂದ ಅಲ್ಲಿ ಎಕ್ಸಾಮಿನೇಷನ್ ಹಾಲ್ ಒಳಗೆ ಪ್ಯಾನಿಕ್ ಆಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು UPSC ಪರೀಕ್ಷೆ ಅದ. ಇಲ್ಲಿ ಬರೀ ಓದಿದ್ದಷ್ಟ ಅಲ್ಲ, ಇಲ್ಲಿ ನಿಮ್ಮ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಅನಾಲಿಟಿಕಲ್ ಸ್ಕಿಲ್ ಆಗಿರ್ಬೋದು ಎಲ್ಲ ವರ್ಕ್ ಆಗ್ಬೇಕಂದಾಗ ನಿಮ್ಮ ಮೈಂಡು ಸ್ಟ್ರೆಸ್ ಫ್ರೀ ಆಗಿರ್ಲೇಬೇಕಾಗ್ತದೆ. ಇಲ್ಲಾಂದ್ರೆ ನಿಮಗೆ ಆನ್ಸರ್ನ ಗೆಸ್ ಮಾಡಕ್ ಆಗಂಗಿಲ್ಲ. ಇವತ್ತು ಎಂತ ಟಾಪರ್ ಅದಾರಂದ್ರೂ 100ಕ್ಕೂ 100 ಕ್ವಶನ್ ಯಾರಿಗೂ ಗೊತ್ತಿರಂಗಿಲ್ಲ. 30 ರಿಂದ 40 ಕ್ವಶನ್ ಆನ್ಸರ್ ಅಷ್ಟೇ ಅಕ್ಯುರೇಟ್ ಆಗಿ ಗೊತ್ತಿರ್ತದ. ರಿಮೈನಿಂಗ್ ಕ್ವಶನ್ ನ ಗೆಸ್ ಮಾಡ್ಬೇಕಾಗ್ತದ, ಡಿಸಿಷನ್ ನ ತಗೋಬೇಕಾಗ್ತದ, ಸ್ಟೇಟ್ಮೆಂಟ್ ಗಳನ್ನ ರೀಡ್ ಮಾಡ್ಬೇಕಾಗ್ತೈತಿ. ಸೊ ದೊಡ್ಡ ಸ್ಟೇಟ್ಮೆಂಟ್ಸ್ ಇರೋದ್ರಿಂದ ಮೈಂಡು ಸ್ಟ್ರೆಸ್ ಫ್ರೀ ಇರಬೇಕು ಅಂತಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಮೊದಲ ರೆಡಿ ಮಾಡ್ಕೊಳ್ರಿ. ಅರ್ಧ ಗಂಟೆ ಬಿಫೋರ್ ಎಕ್ಸಾಮಿನೇಷನ್ ಹಾಲ್ಗೆ ರೀಚ್ ಆಗ್ರಿ. ಅಂಡ್ ಲಾಸ್ಟ್ ಮಿನಿಟ್ ಒಳಗ ಯಾವ ತರ ಪ್ರಿಪರೇಷನ್ ಮಾಡಬೇಕು ಕೊನೆಯ 10 ದಿನದೊಳಗ ಅಂತೇಳಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗೈತಿ, ಚೆಕ್ ಮಾಡ್ರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.